ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚು ನಮ್ಮ RCB ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇದೆ. ಸೊ ಪ್ಲೇ ಆಫ್ ಕ್ವಾಲಿಫೈಯರ್ 1. ಸೊ ನಮ್ಮ RCB ಅವರು ಇದೊಂದು ಮ್ಯಾಚ್ ಗೆದ್ಕೊಂತು ಅಂತಂದ್ರೆ ಡೈರೆಕ್ಟ್ ಫೈನಲ್ಗೆ ಗೈಸ್ ಶಿಫ್ಟ್ ಆಗ್ತೀವಿ. ಎಸ್, ಲಿಟ್ರಲಿ ಎರಡನೇ ಬಾರಿಗೆ ಕಪ್ಪೆತ್ತೋಕೆ ಕಾಯ್ತಾ ಇದ್ದಾರೆ ನಮ್ಮ RCB ಬಾಯ್ಸ್ಗಳು. ಸೊ ಇವತ್ತಿನ ಮ್ಯಾಚಲ್ಲಿ ಗುಜರಾತ್ ಅವ್ರು ಗೆಲ್ತಾರ ಇಲ್ಲ RCB ಗೆಲ್ತಾರ, ಸೊ ಪ್ಲೇಯಿಂಗ್ ಲೆವೆನ್ ಆಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಇವತ್ತು ಗುಜರಾತ್ ಬೌಲರ್ಸ್ ಮತ್ತೆ RCB ಬ್ಯಾಟ್ಸ್ಮನ್ಸ್ಗಳು ಅಂತಾನೆ ಹೇಳ್ಬೋದು. 2016 ಸ್ಕ್ರಿಪ್ಟ್ ಸೇಮ್ ಆಸ್ ಇಟ್ ಈಸ್ ಏನ್ ನಡೀತಾ ಇತ್ತು 2026 ಅಲ್ಲೂ ಕೂಡ ನಡೀತಾ ಇದೆ. ಸೊ ಅಲ್ಲೂ ಕೂಡ ಕ್ವಾಲಿಫೈಯರ್ 1 ಅಲ್ಲಿ ಗುಜರಾತ್ ಲಯನ್ಸ್ ಅವರು ಆಡಿದ್ರು, ನಾವು ಆಡಿದ್ವಿ, ಜೊತೆಗೆ ಹೈದರಾಬಾದ್ ಅವರು. ಬಟ್ ಅಲ್ಲಿ ಏನಪ್ಪಾ ಆಪ್ಷನ್ ಇತ್ತು ಅಂದ್ರೆ ರಾಜಸ್ಥಾನ್ ಇರ್ಲಿಲ್ಲ ಅಷ್ಟೇ, KKR ಅವರು ಇದ್ರು. ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಬಂದಿದೆ ಅಷ್ಟೇ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಕ್ವಾಲಿಫೈಯರ್ 1 ನಾವು ಆಡ್ತಾ ಇರೋದ್ರಿಂದ ಸಖತ್ ಟಫ್ ಫೈಟ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಸೇಮ್ ಆಸ್ ಇಟ್ ಈಸ್ ನಮಗೆ ಲಾಸ್ಟ್ ಇಯರ್ ಒಂದು ಮೆಮೊರೇಬಲ್ 2016 ಮೆಮೊರೇಬಲ್ ಏನಪ್ಪಾ ಅಂತಂದ್ರೆ ಕ್ವಾಲಿಫೈಯರ್ 1 ಅಲ್ಲಿ ಆಡಬೇಕಾದ್ರೆ AB de Villiers ಅವರು ಮತ್ತೆ ಇಕ್ಬಾಲ್ ಅಬ್ದುಲ್ ಅವರ ಇನ್ನಿಂಗ್ಸ್. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೇನೋ ಅಂತ ಅನಿಸ್ತಾ ಇದೆ. ಆ ಥರ ಮಾಡೋದು ಬೇಡ, ಬಟ್ ಎನಿವೇಸ್ ಒಂದು ಮೆಮೊರೇಬಲ್ ಮೂಮೆಂಟ್ ಆಗಿ ಉಳ್ಕೊಳ್ಳಿ ಕ್ವಾಲಿಫೈಯರ್ 1. ಯಾಕಂದ್ರೆ ಲಾಸ್ಟ್ ಇಯರ್ ಕ್ವಾಲಿಫೈಯರ್ 1 ಎಷ್ಟು ಈಸಿಯಾಗಿ ಗೆದ್ವಿ ಅಂದ್ರೆ ಫುಲ್ ಖುಷಿ. ಒನ್ ಸೈಡೆಡ್ ಮ್ಯಾಚ್ ಮಾಡಾಕ್ಬಿಟ್ಟು ಪಂಜಾಬ್ ಮೇಲೆ ಅಂತೂ ಪಕ್ಕ. ಅಂದ್ರೆ ಈ ಸತಿ ಕೂಡ ನಡೀತಾ ಇರೋದು ಎಲ್ಲಿ, ಪಂಜಾಬ್ ಅವರ ಹೋಮ್ ಗ್ರೌಂಡ್ ಐ ಥಿಂಕ್ ಧರ್ಮಶಾಲಲ್ಲಿ ನಡೀತಾ ಇರೋದು. ಗೈಸ್ ರನ್ ಫೀಸ್ಟ್ ಅಂತಾನೆ ಹೇಳ್ಬೋದು. ಎರಡು ಮ್ಯಾಚ್ ನಾವು ಗೆದ್ಕೊಂಡ್ಬಿಟ್ಟಿದ್ವಿ. ಅದು ಪಂಜಾಬ್ ಮೇಲೆ ಹೊಡೆದಾಕಿದ್ವಿ. 228 ರನ್ಸ್ ನ ಹೊಡೆದು ಕರ್ಟಸಿ ವೆಂಕಟೇಶ್ ಅಯ್ಯರ್ ಅವರು, ಕಿಂಗ್ ಕೊಹ್ಲಿ ಅವರ 50 ರನ್ಸ್ ಬಂದಿರೋದ್ರಿಂದ ಐ ಥಿಂಕ್ ಅಲ್ಲಿ ಆಲ್ಮೋಸ್ಟ್ ಟಿಮ್ ಡೇವಿಡ್ ಅವರು ಫಿನಿಶ್ ಕೂಡ ಮಾಡಿದ್ರು. ಒಂದಂತೂ ಸತ್ಯ ಗೈಸ್, ಹೈ ಸ್ಕೋರ್ ಗೇಮ್ ಆಗೇ ಆಗುತ್ತೆ ಪಕ್ಕ ಅದಂತೂ. ಸೊ ಧರ್ಮಶಾಲಾ ಪಿಚ್ ಬೇರೆ ಚಿಕ್ಕದು ಗ್ರೌಂಡ್ ಅಂಡ್ ಮೌಂಟೇನ್ಸ್ ಎಲ್ಲ ಕಾಣಿಸ್ತಾ ಇರ್ತವೆ. ಈ ಕಡೆ ನೋಡ್ಬೇಕು ಅಂದ್ರೆ ಗುಜರಾತ್ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ 3 ಜನನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಸುದರ್ಶನ್, ಗಿಲ್ಲು ಮತ್ತೆ ಬಟ್ಲರ್ ಅವರು. ಬಟ್ಲರ್ ಅಂತೂ ಲಾಸ್ಟ್ ಮ್ಯಾಚ್ ಅಲ್ಲಿ ಏನ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡು ಮುಟ್ಟಿದೆಲ್ಲ ಚಿನ್ನ ಮುಗಿದೋಯ್ತು ನಮ್ದು. ಬಟ್ ಸ್ಟಿಲ್ ಆದ್ರೂ ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೆ ಆಗ್ಬೋದು ಮ್ಯಾಚ್ಗಳು. ಬಟ್ 3 ಜನ ಬೇಗ ಔಟ್ ಆಯ್ತು ಅಂತಂದ್ರೆ ನನ್ನ ಪ್ರಕಾರ ನಮ್ಮ 70% ನಮ್ಮ ಬ್ಯಾಗ್ ಒಳಗಡೆ ವಿನಿಂಗ್ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಸೊ ಬಟ್ ಅವ್ರ ಕಡೆ ಬೌಲರ್ ತುಂಬಾ ಚೆನ್ನಾಗಿದ್ದಾರೆ. ಮೊಹಮ್ಮದ್ ಸಿರಾಜ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಲಾಸ್ಟ್ ಟೈಮ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ. ಜೊತೆಗೆ ಲೈಕ್ ಇವರು ಇದ್ದಾರೆ, ಯಾರಪ್ಪ ಅಂತಂದ್ರೆ ಪ್ರಸಿದ್ಧ ಕೃಷ್ಣ ಅವರು, ಕಗೀಸ್ ಅವರು, ರಬಾಡ್ ಅವ್ರು ಆಗಿರ್ಬೋದು. ಎಲ್ಲರೂ ತುಂಬಾ ಚೆನ್ನಾಗಿ ಲೈನಲ್ಲಿ ಅಂತ ಹಾಕ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಕಡೆ ಜಾಸ್ ಇಸಲ್ವುಡ್ ಒಂದು ಸ್ವಲ್ಪ ಫಾರ್ಮ್ ಅಲ್ಲಿ ಇಲ್ಲ, ಯಾಕೋ ಎಕನಾಮಿನ ಸ್ವಲ್ಪ ಡ್ರಾಪ್ ಆಗಿದೆ, ವಿಕೆಟ್ ತೆಗಿತಾ ಇಲ್ಲ. ಬಟ್ ಸೊ ಇವ್ರು ಸುಯೇಶ್ ಶರ್ಮಾ ಯಾಕೋ ಕ್ಲಿಕ್ ಆನ್ ಆಗ್ತಾ ಇಲ್ಲ. ಕೃಣಾಲ್ ಪಾಂಡ್ಯ ಆಡಿಸ್ತಾರೆ ಎಲ್ಲೋ ಒಂದ್ ಕಡೆ. ಸೊ ಅಂದ್ರೆ ಲೈಕ್ ಹೆಂಗಂದ್ರೆ ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಸ್ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಸೊ ಈ ರೀತಿ ಸ್ವಲ್ಪ ಬೌಲಿಂಗ್ ಇದ್ರಲ್ಲಿ ಯಾಕೋ ಡಿಪ್ ಆಗಿದೆ ನಮ್ದ್ರಲ್ಲಿ. ಬ್ಯಾಟಿಂಗ್ ಸೊ ಆಸ್ ಇಟ್ ಈಸ್ ಒಂಥರ ಪೀಕ್ ಲೆವೆಲ್ ಇದೆ. ಬಟ್ ಬೌಲಿಂಗ್ ಅಂತ ಬಂದಾಗ ಸೊ ಈ ರೀತಿ ಆಗ್ತದೆ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಅದೆಲ್ಲ ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂಡು ಇನ್ನು ಬೆಟರ್ ಆಗಿ ಆಡಿದ್ರೆ ಮೇ ಬಿ ನಮ್ಮವರು ಕ್ವಾಲಿಫೈರ್ ಫೈನಲ್ ಹೋಗೋದು ಪಕ್ಕ ಇಲ್ಲ. ಆಕ್ಚುಲಿ ನನ್ನ ಪ್ರಕಾರ ಇವತ್ತು 70% ಚಾನ್ಸ್ ಇದೆ RCB ಗೆ ಕ್ವಾಲಿಫೈ ಆಗುವಂಥದ್ದು. ಇನ್ ಕೇಸ್ ಸೋತ್ರ ಪರವಾಗಿಲ್ಲ, ನಾವು ಸೆಮಿಫೈನಲ್ ಕೂಡ ಬರ್ತೀವಿ. ಬಟ್ ನೋ ಪ್ರಾಬ್ಲಮ್, ಸೋಲ್ಬಾರ್ದು. ಯಾಕಂದ್ರೆ ಗೆದ್ಬಿಟ್ಟು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗಿ ರೆಸ್ಟ್ ತಗೊಂಡು ಏನೇನು ಪ್ರಿಪರೇಷನ್ ಮಾಡಬೇಕು ಅದೆಲ್ಲ ಮಾಡ್ಕೊಳ್ಬೇಕು. ಯಾಕಂದ್ರೆ ಇರೋದು ಇವಾಗ 2 ಟೀಮು. ಸೊ ಐ ಥಿಂಕ್ ಒಂದು ಗುಜರಾತ್ ಮೇಲೆ ಆಡಿದ್ರಿಂದ ನಿಮ್ಗೆ ಪ್ರಿಪರೇಷನ್ ಟೈಮ್ ಸಿಕ್ಕಿರುತ್ತೆ. ರಾಜಸ್ಥಾನ್ ಮೇಲೆ ಹೆಂಗ್ ಆಡಬೇಕು, ಅವ್ರ ಕಡೆ ಟಾಪ್ 3 ಪರ್ಫಾರ್ಮರ್. ಈ ಕಡೆ ಹೈದರಾಬಾದ್ ಬಂದೋದ್ರೆ ಅವ್ರ ಕಡೆ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನನ್ನ ಪ್ರಕಾರ ಈ ಸತಿ ಹೈದರಾಬಾದ್ ಮತ್ತೆ RCB ಮತ್ತೆ ವಾಪಸ್ ಬರ್ಬೋದೇನೋ ಫೈನಲ್ಗೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹೆನ್ರಿ ಕ್ಲಾಸನ್ ಅವರು ಅದ್ಭುತ ಫಾರ್ಮ್ ಅಲ್ಲಿ ಇರೋದು. ಐ ಥಿಂಕ್ ಕನ್ಸಿಸ್ಟೆನ್ಸಿ ತೋರಿಸ್ತಾರೆ ಅವ್ರದ್ದು. ಆಕ್ಚುಲಿ ಅವ್ರದ್ದು ಸ್ಟ್ರೈಕ್ ರೇಟ್ ಡಿಪ್ ಆಗಿದೆ ಕಂಪೇರ್ ಟು ಲಾಸ್ಟ್ 4 ಇಯರ್ಸ್ ಇಲ್ಲಿ. ಬಟ್ ಹೈದರಾಬಾದ್ ಅವ್ರು ಬಂದ್ರು ಅಂದ್ರೆ ಟ್ರೇವಿಸ್ ಹೆಡ್ಗೆ, ವಿರಾಟ್ ಕೊಹ್ಲಿ ಅವ್ರಿಗೆ ಹಾಕೊಂಡು ಗುಮ್ಮೋದ್ ಪಕ್ಕ. ಅವ್ರು ಗುಮ್ತಾರ ಇಲ್ಲ ಇವ್ರು ಗುಮ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಲಾಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ಲೈಕ್ ಏನೋ ಸೆಕೆಂಡ್ ಮಾಡಿಲ್ಲ, ಸೊ ಹಂಗೆ ಹೋಗಿದ್ದಾರೆ. ಸೊ ಏನೋ ಇಲ್ಲ ಪಕ್ಕ ಬಿಡಿ. ಈ ಸತಿ ಫೈನಲ್ ಅಲ್ಲಿ ನನ್ನ ಪ್ರಕಾರ ಟೆಬ್ರಿಸ್ ಸೆಟ್ ಕತೆ ಮುಗೀತು. ಅವರು ಹೊಡಿಲಿ, ನಮ್ಮ ವಿರಾಟ್ ಕೊಹ್ಲಿನೂ ಹೊಡಿತಾರೆ. ಯಾಕಂದ್ರೆ ಫೈನಲ್ ಅಂತ ಬಂದಾಗ ಜವಾಬ್ದಾರಿಯಿಂದ ಆಡ್ತಾರೆ. ಆಲ್ಮೋಸ್ಟ್ ಅವ್ರಿಗೆ ಚೇಸಿಂಗ್ ಅಂತ ಬಂದಾಗ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಅಲ್ಲಿ ಆಡ್ತಾರೆ. ಪರವಾಗಿಲ್ಲ, ಅವ್ರು 220+ ಕೊಡಿ, ನಾವು 220+ ಹೊಡಿತೀವಿ ಅಂತಾನೆ ಇರ್ತಾರೆ. ಬಟ್ ಹೈದರಾಬಾದ್ ಪಿಚ್ ಆಗಿರೋದ್ರಿಂದ, ಲೈಕ್ ಹೈದರಾಬಾದ್ ಪಿಚ್ ಅಲ್ಲ, ಇದು ಗುಜರಾತ್ ಪಿಚ್ ಆಗಿರೋದ್ರಿಂದ ಅಹಮದಾಬಾದ್ ಅಲ್ಲಿ ಚೇಸಿಂಗ್ ತುಂಬಾ ಪ್ರಿಫರಬಲ್ ಆಗಿರುತ್ತೆ. ಆಲ್ಮೋಸ್ಟ್ 220 ಕೂಡ ಚೇಸ್ ಮಾಡಬಹುದು ಫೈನಲ್ ಅಲ್ಲಿ. ಇಟ್ಸ್ ನಾಟ್ ಎ ಇಂಪಾಸಿಬಲ್ ಟಾಸ್ಕ್. ಬಟ್ ನನಗೇನು ಹೇಳ್ಬೇಕಂತಂದ್ರೆ ಹೈದರಾಬಾದ್ ಮತ್ತೆ RCB ಒಳ್ಳೆ ಕ್ವಾಲಿಫೈರ್, ಲೈಕ್ ಒಳ್ಳೆ ಮ್ಯಾಚ್ ಆಗುತ್ತೆ. ಹೈದರಾಬಾದ್ನ ಸೋಲ್ಸಿ ನಾವೇನಾದ್ರು ಗೆಲ್ದ್ವಿ ಅಂತಂದ್ರೆ ಐ ಥಿಂಕ್ ಇಟ್ಸ್ ಅ ಹಿಸ್ಟರಿ. ಸೆಕೆಂಡ್ ಟೈಮು ಆ್ಯಕ್ಚುಲಿ ನಾವೇನಾದರೂ ಬ್ಯಾಕ್ ಟು ಬ್ಯಾಕ್ ಕಪ್ನ ಗೆದ್ರೆ ನಾವೇ 3rd ಟೀಮ್ ಮಾಡೋದಂಗಿರುತ್ತೆ. ಒಂದು ಮುಂಬೈ ಮಾಡಿರ್ತಾರೆ, ಇನ್ನೊಂದು ಹೈದರಾಬಾದ್ CSK ಅವ್ರು ಮಾಡಿರ್ತಾರೆ. ಅದನ್ನ ಬಿಟ್ಟರೆ ನಾವೇ ಮಾಡೋದು. ಐ ಥಿಂಕ್ 5 ಕಪ್ಗಳು ಇದು ಈಕ್ವಲ್ ಆಗುತ್ತೆ ಅಂತ ಅನ್ಸುತ್ತೆ. ಐ ಥಿಂಕ್ ರಜತ್ ಪಟಿದಾರ್ ಒಂದು ಇಲೈಟ್ ಲಿಸ್ಟಲ್ಲಿ ಹೋಗ್ತಾರೆ. ರೋಹಿತ್ ಶರ್ಮಾ, MS ಧೋನಿ, ಅದು ಬಿಟ್ಟರೆ ಇವರೇ. ಗಂಭೀರ್ ಅವ್ರಿಗೂ ಆ್ಯಕ್ಚುಲಿ ಅವರು ಕೂಡ ಕಪ್ ಗೆದ್ದಿದ್ದಾರೆ. ಬಟ್ ಸ್ಟಿಲ್ ಗಂಭೀರ್ ಲಿಸ್ಟಲ್ಲಿ ಇವರು ಬರ್ತಾರೆ. ಬಟ್ 2 ಕಂಟಿನ್ಯೂಸ್ ಆಗಿ ಗೆದ್ದಿರೋದ್ರಿಂದ ಐ ಥಿಂಕ್ ಎಲೀಟ್ ಲಿಸ್ಟಲ್ಲಿ ಇರೋದು ಇವ್ರು 3 ಜನ ಟಾಪ್ 3 ಅಲ್ಲಿ ಸೇರ್ಕೊಳ್ತಾರೆ ಅಂತ ಅನ್ಸುತ್ತೆ ಗೈಸ್. ಇನ್ನು ಇವತ್ತಿನ ಬಿಗ್ ಅಪ್ಡೇಟ್ ಏನಂತಂದ್ರೆ ಫಿಲ್ ಸಾಲ್ಟ್ ಗೈಸ್ ಪ್ಲೇಯಿಂಗ್ ಲೆವೆಲ್ ಆಡ್ತಾ ಇದ್ದಾರೆ. ಸೊ ಅಪ್ಡೇಟ್ ಕೊಟ್ಟಿದ್ದಾರೆ, ಮುಗೀತು, ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಪ್ಲೇ ಆಫ್ ಅಲ್ಲಿ ಸೊ ಈ ಒಂದು ಮ್ಯಾಚ್ ಮತ್ತೆ ಇಲ್ಲ. ಇವಾಗ ಕನ್ಫ್ಯೂಷನ್ಸ್ ಏನ್ ಗೊತ್ತಾ, ಫಿಲ್ ಸಾಲ್ಟ್ ಬಂದ್ರು ಕೂಡ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಲಾಸ್ಟ್ ಮ್ಯಾಚ್ ಆ ತರ ಓಪನಿಂಗ್ ಮಾಡೋದು ನೋಡಿ ನನಗೆ ಖುಷಿ ಆಗ್ತಿದೆ ಆಕ್ಚುಲಿ. ಬಟ್ ಎನಿವೇಸ್ ಏನೇ ಆದ್ರೂ ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ಕೆಲವೊಬ್ರು ಮ್ಯಾಚ್ ಅವ್ರು ಆಡೋ ಶಾರ್ಟ್ಸ್ ಹಂಗಿರುತ್ತೆ. ಬಟ್ ಕೆಲವು ಕ್ಲಿಕ್ ಆಗುತ್ತಲ್ಲ, ನಮ್ಗೆ ಏನೋ ಇಂಪಾರ್ಟೆಂಟ್ ಅಂದ್ರೆ ರನ್ ಸ್ಕೋರ್ ಬೇಕು, ರನ್ ಬೇಕಾಗಿತ್ತು. ನಮ್ಗೆ ರನ್ಸ್ ಬಂದಿದೆ. ಆಲ್ಮೋಸ್ಟ್ 2 ಮ್ಯಾಚಲ್ಲೂ ಒಂದ್ಸತಿ 80+ ನ ಸ್ಕೋರ್ ಮಾಡಿದ್ರೆ, ಇನ್ನೊಂದು ಕಡೆ 46 ಸ್ಕೋರ್ ಮಾಡಿದ್ದಾರೆ. ಅದು ಕ್ವಿಕ್ ಆಗಿ ಸ್ಕೋರ್ ಮಾಡಿದ್ರಿಂದ
ಈಗ ನನಗೆ ಕನ್ಫ್ಯೂಷನ್ ಆಗ್ತಿರೋದು ಏನಂದ್ರೆ ವೆಂಕಟೇಶ್ವರ ಅವ್ರನ್ನೇ ಲೈಕ್ ಆಡಿಸಿ ಫಿಲ್ ಸಾಲ್ಟನ್ನು ಕುಣಿಸಿ ಜಕಬ್ ಡಫಿನ್ ತರ್ಬೋದಲ್ಲ ಅಂತ ನಾನು. ಡಫಿ ಒಬ್ಬ ಬೌಲರ್ ಸಿಗ್ತಾರೆ, ಎಕ್ಸ್ಟ್ರಾ ಬೌಲರ್ ಸಿಗ್ತಾರೆ ನಮಗೆ. ಇಂಪ್ಯಾಕ್ಟ್ ಹಾಕೋಬೋದಲ್ಲ ವೆಂಕಟೇಶ್ವರ್ ಇಂಪ್ಯಾಕ್ಟ್ ಬೇಡ. ವೆಂಕಟೇಶ್ವರ್ ಡೈರೆಕ್ಟ್ ಪ್ಲೇಯಿಂಗ್ 11 ಓಪನಿಂಗ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ವಿರಾಟ್ ಕೊಹ್ಲಿ ವೆಂಕಟೇಶ್ವರ್, ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ಮಾಮೂಲಿ ಸೇಮ್ ಆಸ್ ಇಟ್ ಇಸ್ ಪಟಿದಾರು, ಆಮೇಲೆ ಜಿತೇಶ್ ಶರ್ಮಾ. ಫಿಲ್ ಸಾಲ್ಟ್ ಬೇಡ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಲಾಸ್ಟ್ ಟೈಮ್ ಓಪನಿಂಗ್ ಕಾಂಬಿನೇಷನ್ ನೋಡ್ತಾ ಇದ್ರೆ ಫಿಲ್ ಸಾಲ್ಟೇ ಬೇಡ. ಜಕಬ್ ಡಫಿನ್ ಆಡಿಸ್ಬಿಡ್ಬೋದಲ್ವಾ. ರೆಮರೋ ಶೆಫರ್ಡ್ ಇಲ್ಲಿ ಪರವಾಗಿಲ್ಲ, ಎಂಡ್ ಆಫ್ ದ ಡೇ ಡೆಪ್ತ್ ಬ್ಯಾಟಿಂಗ್ ಬೇಕಾಗುತ್ತೆ, ಅಟ್ಲೀಸ್ಟ್ 1 ಓವರ್ 2 ಓವರ್ ಹಾಕುವಂತ. ಆಮೇಲೆ ಅಹಮದಾಬಾದ್ ಪಿಚ್ಚಲ್ಲಿ ಬರ್ಕೊಡ್ತೀನಿ. ಫೈನಲಲ್ಲಿ ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಒಂದು ಜಿತೇಶ್ ಶರ್ಮಾ, ಇಲ್ಲ ಅಂತಂದ್ರೆ ರಮರ ಶೆಫರ್ಡ್, ಇವ್ರಿಬ್ರಲ್ಲಿ ಒಬ್ರು ಇರ್ತಾರೆ. ಅದಂತೂ ಫಿಕ್ಸ್ ಫೈನಲಲ್ಲಿ. ದೂರ ಇದೆ ಸದ್ಯಕ್ಕೆ. ಈ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಅಂಡ್ ಇವತ್ತಿನ ಒಂದು RCB ವರ್ಸಸ್ GT ಒಂದು ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ ಕೇವಲ 8 ಮ್ಯಾಚ್ಗಳು ಅಷ್ಟೇ ಆಡಿರೋದು IPL ರೆಕಾರ್ಡ್ಸ್ ಇದರಲ್ಲಿ. ಸೊ ಅದ್ರಲ್ಲಿ 4 ಮ್ಯಾಚ್ RCB ಗೆದ್ಕೊಂಡಿದ್ದಾರೆ, ಇನ್ನು 4 ಮ್ಯಾಚ್ ಈ ಕಡೆ ಗುಜರಾತ್ ವಿನ್ ಆಗಿದ್ದಾರೆ. ಅಂಡ್ ಇದರಲ್ಲಿ ಹೈಯೆಸ್ಟ್ ಸ್ಕೋರು ಬಂದು 206 ಹೈಯೆಸ್ಟ್ ಸ್ಕೋರು ಅದು ನಮ್ಮ RCB ಹೊಡೆದಿರೋದು ಚೇಸ್ ಮಾಡ್ಬಿಟ್ಟು. ಸೊ ಅದಾದ್ಮೇಲೆ ನೆಕ್ಸ್ಟ್ 147 ಲೋಯೆಸ್ಟ್ ಸ್ಕೋರ್ ಅದು ಗುಜರಾತ್ ಟೈಟನ್ಸ್ ಹೊಡೆದಿರೋಂಥದ್ದು. ಇಟ್ಸ್ ಪರವಾಗಿಲ್ಲ. ಗುಜರಾತ್ ನಮ್ದು ಕೆಲವೊಂದ್ಸತಿ ಮುಖಾಮುಖಿ ಆದಾಗ ಅವರು ಒಂದು ಮ್ಯಾಚ್ ಗೆದ್ದಿದ್ದಾರೆ, ನಾವು ಒಂದು ಮ್ಯಾಚ್ ಗೆದ್ದಿದ್ದೀವಿ. ಐ ಥಿಂಕ್ ಎವ್ರಿ ಟೈಮು ನಾವು ಲಾಸ್ಟ್ ಮ್ಯಾಚು ಗೆಲ್ಲಬೇಕಾಗಿತ್ತು. ಐ ಥಿಂಕ್ 2023 ಅಂತ ಅನ್ಕೊಳ್ತೀನಿ. ಗುಜರಾತ್ ಅವ್ರು ನಮ್ಮ ಪಾರ್ಟಿ ಹಾಳು ಮಾಡ್ತಾರೆ. ಅಹಮದಾಬಾದಲ್ಲೇ ಬೆಂಗಳೂರಲ್ಲೇ ಮ್ಯಾಚ್ ಆಡಬೇಕಾದ್ರೆ 197 ಏನೋ ಹೊಡೆದಿರ್ತೀವಿ. ಸೊ ಚೇಸ್ ಮಾಡಿದಂಥ ಗುಜರಾತ್ ಅವರು ಅದರಲ್ಲಿ ಶುಭ್ಮನ್ ಗಿಲ್ ಸೆಂಚುರಿ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿರಾಟ್ ಕೊಹ್ಲಿ ಅವ್ರದ್ದು ಸೆಂಚುರಿ ಬಂದಿದೆ. ಒಂದು ಹೈದರಾಬಾದಲ್ಲಿ ಗೆದ್ಬಿಟ್ಟು ಸೆಂಚುರಿ ಮಾಡ್ಕೊಂಡು ಬಂದಿರ್ತೀವಿ. ವಿರಾಟ್ ಕೊಹ್ಲಿ ಅವರು RCBಲೂ ಸೆಂಚುರಿ ಮಾಡಿರ್ತಾರೆ. ಬಟ್ ಅವತ್ತು ಬಾಲು ಲೈಕ್ ಏನಾಯ್ತು, ಪಿಚ್ ಒಂದು ಸ್ಲೋ ಆಗಿದ್ರಿಂದ ಕಮ್ಮಿ 64 ಬಾಲಲ್ಲೋ ಸೆಂಚುರಿ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಬಟ್ ವಿರಾಟ್ ಕೊಹ್ಲಿ ಅವರೇ ಬೇಜಾರಾಗ್ಬಿಡ್ತಾರೆ, ಏನಿದು ಹಿಂಗೆ ಹೊಡೆಯೋಕ್ಕಾಗಿಲ್ಲ, ಈ ಒಂದು ಬಾಲಲ್ಲಿ ಸೆಂಚುರಿ ಮಾಡ್ದಂತ ಸೆಲೆಬ್ರೇಟ್ ಕೂಡ ಮಾಡಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಶುಭ್ಮನ್ ಗಿಲ್ ಅವರು ಮುಗಿಸ್ಬಿಡ್ತಾರೆ ಮ್ಯಾಚ್ ಅದನ್ನ. ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ರನ್ ಮಿಷಿನ್ ನಮ್ಮ ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಪರ. ಅಂಡ್ ಆ ಕಡೆ ಸೊ ಗುಜರಾತ್ ಟೈಟನ್ಸ್ ನನ್ನ ಪ್ರಕಾರ ಸಾಯಿ ಸುದರ್ಶನ್. ಸೊ ಸಾಯಿ ಸುದರ್ಶನ್ ಅವರು ಹೊಡಿತಾರೆ ಅಂತ ಅನ್ಸುತ್ತೆ. ಅಂಡ್ ಹೈಯೆಸ್ಟ್ ವಿಕೆಟ್ ಸೊ ನಮ್ಮ ಕಡೆ ಅಗೈನ್ ಭುವಿ, ಇವತ್ತಿನ ಮ್ಯಾಚ್ ಭುವಿ ಹೋಗ್ತಾರೆ. ಅಂಡ್ ಆ ಕಡೆ ಬಂದು ನನಗೆ ಪ್ರಸಿದ್ಧ ಕೃಷ್ಣ ಅವರು ಅನ್ಸುತ್ತೆ. ಮೇ ಬಿ ಪ್ರಸಿದ್ಧ ಕೃಷ್ಣ ಅವರು, ಇಲ್ಲ ಅಂತಂದ್ರೆ ಸಿರಾಜ್ಗೆ ಹೋಗ್ಬೋದು ಅಂತ ಅನ್ನಿಸ್ತದೆ. ಇಲ್ಲ ಮಯ್ಯಾಬಾಯಿ ಇಲ್ಲ ರಶೀದ್ ಖಾನ್ ಅಲ್ಲಿ ಇಬ್ಬರು ಯಾರೋ ಒಬ್ರು ತಗೊಳ್ಬೋದು. ಸೊ ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ. ನಿಮ್ಮ ಪ್ರಕಾರ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂಡ್ ಹೈಯೆಸ್ಟ್ ವಿಕೆಟ್ ಯಾರು ತಗೋತಾರೆ? ಸೊ ನಾವು ಇವತ್ತಿನ ಮ್ಯಾಚಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇರೋದು ಸ್ಕೋರ್, ಆವರೇಜ್ ಸ್ಕೋರ್ ಬಂದು 230 to 240 ಆವರೇಜ್ ಸ್ಕೋರ್ ಬರುತ್ತೆ. ಸೊ ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಆ್ಯಂಡ್ ಇನ್ನು ಇವತ್ತಿನ ಮ್ಯಾಚಲ್ಲಿ ಸೊ ನಾವು ಪ್ರಿಡಿಕ್ಟ್ ಮಾಡ್ತಾ ಯಾರು ವಿನ್ ಆಗ್ತದೆ, ಅಗೈನ್ ವಿಲ್ ಗೋ ವಿತ್ RCB ಗೆದ್ದೇ ಗೆಲ್ಲುತ್ತೆ ಬರ್ಕಳಿಗೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾಳೆ ಮ್ಯಾಚಲ್ಲಿ ಇನ್ನೊಂದು SRH ವರ್ಸಸ್ ಇವ್ರದ್ದು ಯಾರೋ ನಮ್ಮ ರಾಜಸ್ಥಾನ್ ರಾಯಲ್ಸ್, ಅದು ನಾಳೆ ಪ್ರಿವ್ಯೂ ಬರುತ್ತೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ, ಆದರೆ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀವಿ ಇವತ್ತಿನ ಮ್ಯಾಚಲ್ಲಿ. ಸೊ ಸಂಜೆ 7 ಗಂಟೆಗೆ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇನ್ನು ಮಾಡ್ತಾ ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.